ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಲೂಸ್ ಮೋಷನ್, ವಾಮಿಟಿಂಗ್, ಪದೇ ಪದೇ ಯಾರಿಗಾರು ಲೂಸ್ ಮೋಷನ್ ಆಗ್ತಾಯಿದ್ರೆ, ವಾಮಿಟಿಂಗ್ ಆಗ್ತಾಯಿದ್ರೆ ಮನೇಲೇ ಅದಕ್ಕೆ ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಷರಿಂದ ಹೇಗೆ ಚಿಕಿತ್ಸೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾರಿಗಾರ ಲೂಸ್ ಮೋಷನ್ ಆಗಿದರೆ ಇದನ್ನು ನಾವು ಸರಿಸಾಮಾನ್ಯವಾಗಿ ಸಿನಿಮಾದಲ್ಲೋ ವಿಡಿಯೋದಲ್ಲೋ ಅಥವಾ ಜೋಕಲ್ಲೋ ನಾವು ಇದನ್ನು ಕೇಳಿರ್ತೀವಿ. ಯಾರು ಲೂಸ್ ಮೋಷನ್ಗೆ ಆಗಿ ಬೇದಿ ಆಗ್ತಾ ಹೋಗಿ ಪದೇ ಪದೇ ಬಾತ್ರೂಮ್ಗೆ ಹೋಗಿ ಬರ್ತಾ ಇದ್ರೆ ಅವರಿಗೆ ಕಿಂಡಲ್ ಆಗಿ ಏನು ಮಾಡ್ತಾರೆ, ಈ ರೆಡ್ ಕಲರ್ದು ಬಟ್ಟೆನೋ ಅಥವಾ ಬಾಟನೋ ತೋರಿಸು ನಿಂತೋಗ್ಬಿಡುತ್ತೆ ಲೂಸ್ ಮೋಷನ್ ಅಂತ ಹೇಳ್ತಾರೆ. ಲಾಜಿಕ್ ಏನಂದರೆ, ಅಲ್ಲಿ ತಮಾಷೆಗೆ ಕಿಂಡಲಿಗೆ ಹೇಳ್ತಾರೆ ಅಂತ ವೇಗವಾಗಿ ಬರ್ತಾ ಇರತಕ್ಕಂಥ ಟ್ರೈನನ್ನೇ ರೆಡ್ ಕಲರ್ ಬಟ್ಟೆ ತೋರಿಸಿದ್ರೆ ನಿಂತೋಗ್ಬಿಡುತ್ತೆ, ನೀನು ಲೂಸ್ ಮೋಷನ್ ಇಲ್ಲಲ್ವಾ ಅಂತ ಹೇಳಿ ಕಿಂಡಲ್ ಮಾಡ್ತಾ ಇರ್ತಾರೆ. ಅಂದರೆ ಪ್ರತಿ ಕಲ್ಲರು ಕೂಡ ಅದರದೇ ಆದಂಥ ಮಹತ್ವತೆಯನ್ನು ಒಳಗೊಂಡಿದೆ. ಯಾರಿಗಾರ ಲೂಸ್ ಮೋಷನ್ ಆಗ್ತಿದೆ, ಎಡೆಬಿಡದೆ ಬೇದಿ ಆಗ್ತಿದೆ ಅಂದರೆ ಏನು ಮಾಡಬೇಕು ಅಂದರೆ, ಮನೇಲಿ ಹಳದಿ ಇರುತ್ತಲ್ಲ, ಅರಿಶಿನ, ಅದು ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ತೇವ ಥರ ಮಾಡಿ, ಪೇಸ್ಟ್ ಥರ ಮಾಡಿ ಈ ಎರಡೂ ಕೈಗೆ ಆ ಅರಿಶಿನ ತೇವವನ್ನು ಹಚ್ಚಿಬಿಡಿ. ಹಚ್ಚಿದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಲೂಸ್ ಮೋಷನ್ ನಿಂತೋಗ್ಬಿಡುತ್ತೆ. ಅದ್ಭುತವಾಗಿ ನೀವು ಅದನ್ನು ಮಾಡಿ ನೋಡಿ, ಲೂಸ್ ಮೋಷನ್ ತಕ್ಷಣದಲ್ಲೇ ನಿಲ್ಲುತ್ತೆ. ಹಾಗೆ ಕೆಲವರಿಗೆ ಫುಡ್ ಇನ್ಫೆಕ್ಷನ್ ಆಗೋ ಅಥವಾ ತಿಂದಿದ್ದು ಅರಗದೆ ಹೋಗಿನೋ ಅಥವಾ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿನೋ, ಲಿವರಲ್ಲಿ ಮತ್ತು ಸ್ಟಮಕ್ನಲ್ಲಿ ಪಿತ್ತ ಜಾಸ್ತಿಯಾಗಿ ವಾಮಿಟ್ ಆಗ್ತಾ ಇರ್ತಾರೆ. ಆ ರೀತಿ ವಾಮಿಟ್ ಆಗ್ತಾ ಇದ್ರೆ ಇಲ್ಲಿ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಡೈರೆಕ್ಷನ್ ಮಿಸ್ ಆಗ್ತಾ ಇರುತ್ತೆ. ಡೈರೆಕ್ಷನ್ ಮಿಸ್ ಆಗಿ ಅಲ್ಲಿ ಡೈರೆಕ್ಷನ್ ಅಂದಾಗ ಮಧ್ಯದ ಬೆರಳು, ಎಡಗೈ ಮಧ್ಯದ ಬೆರಳು ಕೆಳಗಡೆ ಡೈರೆಕ್ಷನ್ ಅಂತಿದೆ ನೋಡಿ, ಇಲ್ಲಿಂದ ಮೌತಿಂದ ಇಲ್ಲಿ ಸ್ಟಮಕ್ವರೆಗೂ ಉದ್ದಕ್ಕೆ ನೀವು ನೋಡಿ ಈ ರೀತಿ ಒಂದು ಪಿಂಕ್ ಗೆರೆನ ಹಾಕೋದು. ಈ ರೀತಿ ಉದ್ದಕ್ಕೆ ಈ ರೀತಿ ಪಿಂಕ್ ಗೆರೆನ ಹಾಕಿ, ಈ ರೀತಿ ಗೆರೆ ಹಾಕಿದ್ರೆ ಸಾಕು, ವಾಮಿಟಿಂಗ್ ನಿಂತೋಗುತ್ತೆ. ಇದು ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ ಈ ಎಡಗೈ ಮಧ್ಯದ ಬೆರಳಲ್ಲಿ ಮೌತಿಂದ ಸ್ಟಮಕ್ಗೆ ಉದ್ದಕ್ಕೆ ಒಂದು ಪಿಂಕ್ ಕಲರ್ ಗೆರೆ ಹಾಕಿದ್ರೆ ಸಾಕು, ವಾಮಿಟ್ ನಿಂತೋಗುತ್ತೆ. ಅದರೊಂದಿಗೆ ಒಂದು ಆಕ್ಯುಪ್ರೆಷರ್ ಇದೆ. ಈ ಸ್ಟಮಕ್ಕಲ್ಲಿ, ಲಿವರಲ್ಲಿ ಪಿತ್ತ ಜಾಸ್ತಿ ಆಗಿದ್ರೆ ನಿಮ್ಮ ಎರಡೂ ಕೈಯಲ್ಲಿ ಕೂಡ P6 ಅಂತ ಆಕ್ಯುಪ್ರೆಷರ್ ಪಾಯಿಂಟ್, ಈ ವ್ರಿಸ್ಟ್ ಲೈನ್ ಇದೆಯಲ್ಲ, ಅಲ್ಲಿಂದ 3 ಬೆಟ್ಟು ಈ ರೀತಿ ಇಟ್ಟು ನೋಡಿ, ಇಲ್ಲಿ ಕರೆಕ್ಟಾಗಿ ಈ ರೀತಿ ಒಂದು ಚಾರ್ಟ್ ಬರ್ತಿದೆ ನೋಡಿ ಮೇಲೆ, ಅದೇ ರೀತಿ ಆ ಚಾರ್ಟಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಈ ರೀತಿ 20 ಸರಿ ಈ ಕೈಯಲ್ಲಿ, ಮತ್ತೆ 3 ಬೆಟ್ಟು ಬಿಟ್ಟು ನೋಡಿ, ಈ 3 ಬೆಟ್ಟು ಬಿಟ್ಟು ಈ ಕಡೆ. ಇವನ್ನು ಎಲ್ಲರ ಹೊರಗಡೆ ಲಾಂಗ್ ಪ್ರಯಾಣ ಮಾಡಿದಾಗ ಕೆಲವರಿಗೆ ವಾಮಿಟಿಂಗ್ ಆಗುತ್ತೆ, ಟ್ರಾವೆಲ್ ಮಾಡಿದಾಗೆಲ್ಲ. ಈ P6 ಪಾಯಿಂಟನ್ನು ಮತ್ತು ಹಿಂದೆ ಹೇಳಿದಂಥ ಈ ಪಿಂಕ್ ಕಲರ್ ಗೆರೆನ ಎರಡನ್ನೂ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ತಕ್ಷಣದಲ್ಲಿ ಯಾರಿಗಾರ ವಾಮಿಟ್ ಆಗ್ತಾಯಿದ್ರೆ ಈ ಪಿಂಕಲ್ಲಿ ಎಡಗೈ ಮಧ್ಯದ ಬೆರಳಲ್ಲಿ ಗೆರೆ ಹಾಕೋದು, P6 ಪಾಯಿಂಟನ್ನು ಎರಡೂ ಕಾಲಲ್ಲಿ, ಈ ಕೈಯಲ್ಲಿ 20 ಬಾರಿ ಒತ್ತು. ಈ ರೀತಿ ಮಾಡಿದ ತಕ್ಷಣದಲ್ಲಿ ವಾಮಿಟಿಂಗ್ ಕೂಡ ನಿಂತಾಗುತ್ತೆ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.